ಕಾಶ್ಮೀರದ ಗಡಿಯಲ್ಲಿ ಭಯೋತ್ಪಾದನೆ ಸಮಸ್ಯೆಯ ವಿಚಾರ ಏನಿದೆ. ಭಯೋತ್ಪಾದನೆ ಕೂಪಕ್ಕೂ ಕಾಶ್ಮೀರಿ ಮಕ್ಕಳ ಭವಿಷ್ಯ ಬಲಿಯಾಗ್ತಾ ಇದೆ. ಉಗ್ರ ದಾಳಿ ಎನ್ಕೌಂಟರ್ ಬಳಿಕ ಶಾಲಾ ಕಾಲೇಜುಗಳೆಲ್ಲ ಬಂದ್ ಆಗ್ಬಿಡುತ್ತೆ. ಶೋಪಿಯಾನ ಭಾಗದಲ್ಲಿ ತರಗತಿಗಳು ನಡೆಸೋದೇ ಸಮಸ್ಯೆ ಆಗ್ಬಿಟ್ಟಿದೆ. ಕಾಶ್ಮೀರ ಗಡಿಭಾಗದಿಂದ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದೆ. ಗಡಿಭಾಗದ ಶಾಲೆಗಳಿಗೆ ತೆರಳಿ ಪಬ್ಲಿಕ್ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿರೋದು. ನನ್ನ ಸಹೋದ್ಯೋಗಿ ಏನು ಹೇಳಿದ್ದಾರೆ ಶಬೀರ್ ನೋಡಿ. ಶೋಪಿಯಾನ್ ಜಿಲ್ಲೆಯ ಕೆಲ್ಲರ್ ಅನ್ನುವಂತಹ ಗ್ರಾಮದಲ್ಲಿದ್ದೀವಿ. ನಿನ್ನೆ ಎಲ್ಲಿ ಎನ್ಕೌಂಟರ್ ನಡೆದಿತ್ತು ಆ ಪ್ರದೇಶದ ಒಂದು ಶಾಲೆಯ ಮುಂಭಾಗದಲ್ಲಿದ್ದೀವಿ. ನನ್ನ ಹಿಂಭಾಗದಲ್ಲಿ ನೀವು ನೋಡ್ಬೋದು ಗೌರ್ಮೆಂಟ್ ಮಿಡಲ್ ಸ್ಕೂಲ್ ಕೆಲ್ಲರ್ ಅನ್ನುವಂಥದ್ದನ್ನು ಗಮನಿಸ್ಬೋದು. ಇದೊಂದು ಮಿಡಲ್ ಸ್ಕೂಲ್ ಆಗಿರುವಂಥದ್ದು. ಇಲ್ಲಿ ಬಹಳಷ್ಟು ಮಕ್ಕಳು ಈಗಾಗಲೇ ಓದ್ತಾ ಇದ್ದಾರೆ. ಇವತ್ತು ಶಾಲೆ ಕೂಡ ತೆರೆದಿದೆ. ಇಲ್ಲಿ ತರಗತಿಗಳು ಕೂಡ ನಡೀತಾ ಇದ್ದಾವೆ. ಆದರೆ ಇತ್ತೀಚೆಗೆ ಕಾಶ್ಮೀರದಲ್ಲಿ ನಡೀತಾ ಇರುವಂತಹ ಸಾಕಷ್ಟು ಬೆಳವಣಿಗೆಗಳಿಂದಾಗಿ ಪದೇ ಪದೇ ಶಾಲಾ ಕಾಲೇಜುಗಳನ್ನು ಮುಚ್ಚಬೇಕಾದಂಥ ಅನಿವಾರ್ಯತೆಗಳು ಬರ್ತಾ ಇದ್ದಾವೆ. ವಿಶೇಷವಾಗಿ ಈ ರೀತಿಯಾದಂಥ ಸ್ಥಳಗಳು ಗಡಿ ಗ್ರಾಮಗಳಾಗಿರ್ಬೋದು ಅಥವಾ ಭಯೋತ್ಪಾದಕ ಚಟುವಟಿಕೆಗಳು ನಡೀತಾ ಇರುವಂತಹ ಗ್ರಾಮಗಳೇನಿದ್ದಾವೆ, ಈ ಗ್ರಾಮಗಳಲ್ಲಿ ಶಾಲಾ ಕಾಲೇಜುಗಳ ಮೇಲೆ ಭಾಳ ದೊಡ್ಡ ಇಂಪ್ಯಾಕ್ಟ್ ಆಗ್ತಾ ಇರುವಂಥದ್ದು. ಇಲ್ಲಿಯ ಮಕ್ಕಳ ಶೈಕ್ಷಣಿಕ ಮಟ್ಟದ ಮೇಲೆ ಭಾಳಷ್ಟು ದೊಡ್ಡ ಪರಿಣಾಮ ಬೀರ್ತಾ ಇರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಇಲ್ಲಿ ಒಬ್ಬ ಶಿಕ್ಷಕರು ಕೂಡ ಇದ್ದಾರೆ. ಅವರನ್ನು ನಾನು ಮಾತಾಡಿಸ್ತೀನಿ. ಅವರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ಕೇಳೋಣ. ಜನಾಬ್ आपका नाम? मेरा नाम है नज़ीर अहमद वानी। नज़ीर अहमद वानी जी, आप बताइए अब जो कश्मीर में जो चल रहा है, इसके बीच में कहीं इसका एजुकेशन, यहाँ कश्मीर का एजुकेशन पे इम्पैक्ट हो रहा है? पहले आपका बहुत बहुत शुक्रिया, आप हमारे पास आए इधर। तो पहला जो पीरियड था मिलिटेंसी का, तो तब तो ज़्यादा दिक्कत होती थी। जहाँ भी कोई एनकाउंटर होता था तो वहाँ 2-3 दिन तो वहाँ बिल्कुल स्कूल व कॉलेज जो है वो मुतासिर रहते थे। लेकिन अब मुझे ऐसा महसूस नहीं हो रहा, अब तो बिल्कुल चल रहा है। अब जो पिछले दिनों जो इंडो पाक जो हालात थे कशीदा, तभी 2-3 दिन छुट्टियाँ रहीं, लेकिन हम ऑनलाइन मूड में बिल्कुल बच्चों के साथ इन टच थे। हम अब ये डिस्टर्बेंस जो है हम उसको ज़्यादा बर्दाश्त नहीं करते, हम किसी भी तरीके से स्टूडेंट्स तक पहुंचते हैं। और हम आजकल ज़्यादा पीसफुल फील करते हैं। हमारा जो इलाका है, चूँकि यहाँ कोई बॉर्डर लाइन नहीं है, कोई ऐसी दिक्कत नहीं है, इसलिए यहाँ हमारे स्कूल जो है पीसफुली काम कर रहे हैं अच्छी तरह से। बट आर्मी सोर्स कहते हैं बॉर्डर लाइन तो नहीं है, बट यहाँ लश्कर और अदर मिलिटेंट्स का ग्रुप्स थोड़ा एक्टिव ज़्यादा रहता है जो पहाड़ी इलाके पे। तो कल भी एक एनकाउंटर चला था इधर। उस टाइम पे आपका स्कूल बंद रखा था, खुला रखा था? कैसा था कल का माहौल? नहीं, असल में ये एनकाउंटर कल जो हुआ बिल्कुल यहाँ पास में ही, ज़्यादा दूर नहीं है, लेकिन तब भी हमारा स्कूल यहाँ हायर सेकेंडरी है बिल्कुल पीसफुली काम कर रहे थे अच्छी तरह से। हमने ಉಗ್ರ ಸ್ವರ್ಗ ಶೋಪಿಯಾನಲ್ಲಿ ನಿನ್ನೆ ಎನ್ಕೌಂಟರ್ ನಡೆದ ಸ್ಥಳದಿಂದಲೇ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇರೋದು. ಕೆಲ್ಲರ್ ಗ್ರಾಮದ ದಟ್ಟ ಅರಣ್ಯ ಪ್ರದೇಶದಲ್ಲಿ ಪಬ್ಲಿಕ್ ಟಿವಿ ಹೋಗಿದೆ. ಹೇಗಿದೆ ಅಲ್ಲಿರುವಂಥ ಪರಿಸ್ಥಿತಿ ಅನ್ನುವಂಥದ್ದನ್ನ ಈಗ ಪ್ರತ್ಯಕ್ಷ ವರದಿಯನ್ನ ಮಾಡ್ತಾ ಇದ್ವಿ. ಯೋಧರ ಗುಂಡಿಗೆ ಬಲಿಯಾಗಿದ್ದ 3 ಎಲಿಟಿ ಉಗ್ರರ ಕಥೆ ಏನಾಯ್ತಲ್ಲಿ, ಹೇಗಿದೆ ಆ ಜಾಗ ನೋಡಿ. ಭಯೋತ್ಪಾದಕರ ಸ್ವರ್ಗ ಅಂತ ಕರೆಸಿಕೊಳ್ಳುವ ಸೋಪಿಯಾನ್ ಜಿಲ್ಲೆಯಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ಇವತ್ತು ಇದೆ. ಜಮ್ಮು ಮತ್ತು ಕಾಶ್ಮೀರದಿಂದ ನಿರಂತರವಾಗಿ ವರದಿಯನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಭಯೋತ್ಪಾದನೆ, ಯುದ್ಧ ಅಥವಾ ಯುದ್ಧದ ವಾತಾವರಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸ್ಥಳಗಳಿಗೆ ಹೋಗಿ ಗ್ರೌಂಡ್ ರಿಪೋರ್ಟನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಿದ್ದೀವಿ. ಸದ್ಯ ನಾವೀಗ ಶೋಪಿಯಾನ್ ಜಿಲ್ಲೆಯ ಕೆಲ್ಲರ್ ಗ್ರಾಮದಲ್ಲಿದ್ದೀವಿ. ಇಲ್ಲಿ ನಿನ್ನೆ ಅಷ್ಟೇ 4 ಜನ TRF ಸಂಘಟನೆಯ ಸದಸ್ಯರನ್ನ ಎನ್ಕೌಂಟರ್ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. 4 ಭಯೋತ್ಪಾದಕರ ಪೈಕಿ 3ರನ್ನ ಎನ್ಕೌಂಟರ್ ಮಾಡಿ ಒಬ್ಬನನ್ನ ಈಗ ಭದ್ರತಾ ಪಡೆಗಳು ವಶಕ್ಕೆ ಪಡ್ಕೊಂಡಿದ್ದಾವೆ. ಈಗ ಎಕ್ಸಾಕ್ಟ್ ಆಗಿ ಈ ಒಂದು ಎನ್ಕೌಂಟರ್ ನಡೆದಂತಹ ದಟ್ಟ ಕಾಡಿನೊಳಗಡೆ ಪಬ್ಲಿಕ್ ಟಿವಿ ಇದೆ. ಇಲ್ಲಿ ಯಾವ ರೀತಿಯಾದಂತಹ ಸನ್ನಿವೇಶಗಳಿದ್ದಾವೆ, ಸೋಪಿಯಾನ ಯಾಕೆ ಉಗ್ರರ ಸ್ವರ್ಗ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ನೀವು ನೋಡ್ತಿರುವಂತಹ ದೃಶ್ಯಗಳೇನಿದಾವೆ, ಇದು ಸೋಫಿಯಾನ ಜಿಲ್ಲೆಯ ಕೆಲ್ಲರ್ ಅನ್ನುವಂತಹ ಗ್ರಾಮದ ಕುಶರು ಅನ್ನುವಂತಹ ಒಂದು ದಟ್ಟವಾದಂಥ ಅರಣ್ಯ ಪ್ರದೇಶ. ನಾವು ನಿನ್ನೆ ಅಷ್ಟೇ ಗಮನಿಸಿದ್ವಿ, ಇಲ್ಲಿ ಬೆಳಗ್ಗೆ ಎನ್ಕೌಂಟರ್ ಕೂಡ ನಡೆದಿತ್ತು. ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಕೇಂದ್ರದ ಮೀಸಲು ಪಡೆಯಾದಂಥ CRPF, ಜಮ್ಮು ಕಾಶ್ಮೀರದ ಪೊಲೀಸರ ವಿಶೇಷ ತಂಡ ಮತ್ತು ಭಾರತೀಯ ಸೇನೆ 3 ಕೂಡ ಜಂಟಿ ಆಪರೇಷನ್ ಅನ್ನು ಮಾಡೋ ಮೂಲಕ ಇಲ್ಲಿರುವಂತಹ 4 ಭಯೋತ್ಪಾದಕರನ್ನು ಸುತ್ತುವರೆದು ಅದರಲ್ಲಿ 3ರನ್ನ ಎನ್ಕೌಂಟರ್ ಮಾಡಿ ಒಬ್ಬನನ್ನು ಜೀವಂತವಾಗಿ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡಲಾಗಿದೆ. ಸೊ ಆ ದೃಶ್ಯಗಳನ್ನೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇಡೀ ಪ್ರದೇಶವನ್ನು ಈಗ ಸೀಸ್ ಮಾಡಿ ಸ್ಯಾನಿಟೈಸ್ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಆ ಪ್ರದೇಶದ ಹತ್ತಿರಕ್ಕೆ ಸುಳಿದಾಡಲಿಕ್ಕೂ ಕೂಡ ಈಗ ಸದ್ಯಕ್ಕೆ ಅವಕಾಶವನ್ನು ಮಾಡಿಕೊಡ್ತಿಲ್ಲ. ಬಹಳಷ್ಟು ಸೂಕ್ಷ್ಮವಾದಂತಹ ಸೆನ್ಸಿಟಿವ್ ಪ್ಲೇಸ್ ಅಂತ ಏನು ಕರಿತೀವಿ, ಆ ಒಂದು
ಸೆನ್ಸಿಟಿವ್ ಪ್ಲೇಸ್ ಆಗಿರುವಂಥದ್ದು. ನೀವು ದೃಶ್ಯಗಳಲ್ಲಿ ನೇರವಾಗಿ 2 ಮನೆಗಳನ್ನು ಏನು ಗಮನಿಸ್ತಾ ಇದ್ದೀರಿ, ಈ 2 ಮನೆಗಳಲ್ಲಿ TRFನ 4 ಭಯೋತ್ಪಾದಕ ಸದಸ್ಯರು ಇಲ್ಲಿ